ಹಲೋ ಸ್ನೇಹಿತರೆ, ಈ ಮೂವಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ತಂಗಿಯನ್ನು ಕಾಪಾಡಲು ಹುಡುಕಿಕೊಂಡು ಹೋಗುವ ಆ ಭಯಾನಕವಾದ ನಿಗೂಢ ಸ್ಥಳ ನೋಡಿದರೆ ನೀವು ಕನಸಲ್ಲೂ ಕೂಡ ಅಲ್ಲಿಗೆ ಹೋಗಲು ಎಣಿಸಿಕೊಳ್ಳುವುದಿಲ್ಲ. ಅಂತ ಭಯಾನಕತೆ ಹುಟ್ಟುಹಾಕುವ ಆ ಸ್ಥಳ ಯಾವುದು? ಅಲ್ಲಿ ಬದುಕಲು ಜನರು ತಮ್ಮ ರಕ್ತವನ್ನೇ ನೀಡಲು ಕಾರಣವೇನು? ತನ್ನ ತಂಗಿಯನ್ನು ಕಾಪಾಡಲು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಎಂದು ಈ ಮೂವಿಯಲ್ಲಿ ನೋಡಬಹುದು. ಅಂದಹಾಗೆ ಈ ಮೂವಿಯ ಹೆಸರು ಅಪೋಸ್ತಲ್. ಇದು 2018ರಲ್ಲಿ ತೆರೆಕಂಡಂತ ಹಾರರ್ ಅಂಡ್ ಮಿಸ್ಟ್ರಿ ಮೂವಿ ಆಗಿದ್ದು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟವಾದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ನೀಡೋದಂತೂ ಮರೆಯಬೇಡಿ. ಕಥೆಯ ಶುರುವಿನಲ್ಲಿ ಒಂದು ರೈಲು ಚಲಿಸುತ್ತಿರುವುದನ್ನು ನೋಡಬಹುದು. ಅದರ ಒಳಗೆ ಒಬ್ಬ ವ್ಯಕ್ತಿ ಪತ್ರವನ್ನು ಓದುತ್ತಿರುತ್ತಾನೆ. ಅವರೇ ನಮ್ಮ ಸಿನಿಮಾದ ನಾಯಕ ಥಾಮಸ್ ರಿಚರ್ಡ್ಸನ್. ಅವನ ಬಗ್ಗೆ ಹೇಳುವುದಾದರೆ, ಅವನು ಮೊದಲು ಚೀನಾದಲ್ಲಿ ಕ್ರೈಸ್ತ ಮಿಷನರಿಯಾಗಿ ಸೇವೆ ಮಾಡುತ್ತಿದ್ದ. ಆದರೆ ಬಾಕ್ಸರ್ ಬಂಡಾಯದ ವೇಳೆ ಅವನನ್ನು ಕ್ರೂರವಾಗಿ ಹಿಂಸಿಸಲಾಗುತ್ತದೆ. ಏಕೆಂದರೆ ಚೀನಾದಲ್ಲಿ ಕ್ರಿಶ್ಚಿಯಾನಿಟಿ ಮುಂದೆ ಬರುವುದು ಅವರಿಗೆ ಇಷ್ಟವಿರುವುದಿಲ್ಲ. ಇದರಿಂದ ಅವನನ್ನು ಕೈದಿಯಾಗಿ ತುಂಬಾ ವರ್ಷ ಜೈಲಿನಲ್ಲಿ ಇಟ್ಟಿರುತ್ತಾರೆ. ಕೆಲವು ವರ್ಷದ ಬಳಿಕ ಜೈಲಿನಿಂದ ಅವನ ಮನೆಗೆ ಬರುತ್ತಾನೆ. ಆದರೆ ಅಲ್ಲಿ ಅವನಿಗೆ ಇನ್ನೊಂದು ದೊಡ್ಡ ಆಘಾತ ಕಾದಿರುತ್ತದೆ. ಅದೇನೆಂದರೆ ಅವನ ತಂಗಿ ಜೆನಿಫರ್ಳನ್ನು ನಿಗೂಢ ಆರಾಧನೆಯನ್ನು ಮಾಡುವ ಒಂದು ಜನಾಂಗದವರು ಅವಳನ್ನು ವೆಲ್ಸ್ ಐಲ್ಯಾಂಡ್ ನಲ್ಲಿ ಅಪಹರಿಸಿ ಬಂದಿಯಾಗಿ ಇಟ್ಟುಕೊಂಡಿರುತ್ತಾರೆ. ಅವಳನ್ನು ಬಿಡುಗಡೆ ಮಾಡಲು ತುಂಬಾ ಹಣವನ್ನು ನೀಡಬೇಕು ಎಂದು ಬೇಡಿಕೆ ಇಟ್ಟಿರುತ್ತಾರೆ. ಥಾಮಸ್ ಅವನ ತಂಗಿಯನ್ನು ಕಾಪಾಡಲು ನಿಗೂಢವಾದ ವೆಲ್ಸ್ ಐಲ್ಯಾಂಡ್ ಗೆ ಹೋಗಲು ನಿರ್ಧರಿಸುತ್ತಾನೆ. ಹಾಗಾಗಿ ಟ್ರೈನ್ ನ ಮುಖಾಂತರ ಅಲ್ಲಿಗೆ ತೆರಳುತ್ತಾನೆ. ಅಲ್ಲಿ ತಲುಪಿದ ನಂತರ ಅವನು ಒಂದು ಬೋಟಿನ ಮುಖಾಂತರ ಮುಂದೆ ಚಲಿಸಬೇಕಾಗುತ್ತದೆ. ಥಾಮಸ್ ಅಲ್ಲಿ ಒಂದು ವಿಷಯವನ್ನು ಗಮನಿಸುತ್ತಾನೆ. ಅದೇನೆಂದರೆ ಅವನ ಟಿಕೆಟ್ ಉಳಿದವರ ಟಿಕೆಟ್ ಗಿಂತ ಬೇರೆಯಾಗಿ ಇರುತ್ತದೆ. ಹಾಗಾಗಿ ಜಾಣತನದಿಂದ ಅವನ ಟಿಕೆಟ್ ಅನ್ನು ಇನ್ನೊಬ್ಬ ವ್ಯಕ್ತಿಯ ಟಿಕೆಟ್ ನ ಜೊತೆಗೆ ಬದಲಾಯಿಸಿಕೊಳ್ಳುತ್ತಾನೆ. ಹೀಗೆ ಬೋಟ್ ಅನ್ನು ಏರಿ ಹಿಂದೆ ನೋಡುವಾಗ ಅಲ್ಲಿದ್ದ ಗಾರ್ಡ್ ಟಿಕೆಟ್ ಬದಲಾಯಿಸಿಕೊಂಡ ವ್ಯಕ್ತಿಯ ಟಿಕೆಟ್ ಪರಿಶೀಲಿಸಿ ಅವನ ಪೆಟ್ಟಿಗೆಗೆ ಕ್ರಾಸ್ ನಿಶಾನೆಯನ್ನು ಹಾಕುತ್ತಾರೆ. ಕೊನೆಗೂ ವೆಲ್ಸ್ ಐಲ್ಯಾಂಡ್ ಗೆ ತಲುಪುತ್ತಿದ್ದಂತೆ ಕ್ರಾಸ್ ಮಾಡಿದ ಪೆಟ್ಟಿಗೆಯವನನ್ನು ಅಡ್ಡಕಟ್ಟಿ ಅವನನ್ನು ಬಂಧಿಸುತ್ತಾರೆ. ಯಾಕೆಂದರೆ ಹಣವನ್ನು ತರುವ ವ್ಯಕ್ತಿ ಯಾರೆಂದು ತಿಳಿಯಲು ಥಾಮಸ್ ನ ಟಿಕೆಟ್ ಅನ್ನು ಬದಲಾಯಿಸಿರುತ್ತಾರೆ. ಆದರೆ ಥಾಮಸ್ ಜಾಣತನದಿಂದ ಅದನ್ನು ಬದಲಾಯಿಸಿದ್ದರಿಂದ ಅವರು ತಪ್ಪಾದ ವ್ಯಕ್ತಿಯನ್ನು ಬಂಧಿಸುವಂತಾಗುತ್ತದೆ. ಹೀಗೆ ಐಲ್ಯಾಂಡ್ ನ ಒಳಗಡೆ ಬರುತ್ತಾರೆ. ಆದರೆ ಅಲ್ಲಿರುವ ಜನರನ್ನು ಗಮನಿಸಿದ ಥಾಮಸ್ಗೆ ಎಲ್ಲರೂ ತುಂಬಾ ವಿಚಿತ್ರವಾದ ನಡವಳಿಕೆ ಇರುವುದನ್ನು ನೋಡುತ್ತಾನೆ ಮತ್ತು ಹೊಸದಾಗಿ ಅಲ್ಲಿಗೆ ಬರುವವರಿಗೆ ಒಂದು ಗ್ಲಾಸ್ ನ ಬಾಟಲ್ ಅನ್ನು ನೀಡುತ್ತಾರೆ. ಥಾಮಸ್ಗೆ ಇದರ ಬಗ್ಗೆ ಏನು ಅರ್ಥವಾಗುವುದಿಲ್ಲ. ಮರುದಿನ ಐಲ್ಯಾಂಡ್ ನ ನಾಯಕನ ಕರೆಗೆ ಅಲ್ಲಿರುವ ಎಲ್ಲಾ ಜನರು ಮತ್ತು ಥಾಮಸ್ ಕೂಡ ಚರ್ಚ್ಗೆ ತೆರಳುತ್ತಿರುತ್ತಾರೆ. ಅಲ್ಲಿ ಥಾಮಸ್ಗೆ ಟಿಕೆಟ್ ಬದಲಾಯಿಸಿಕೊಂಡಿದ್ದ ವ್ಯಕ್ತಿಯನ್ನು ಒಂದು ಮನೆಯ ಒಳಗೆ ಎತ್ತಿಕೊಂಡು ಹೋಗುವುದನ್ನು ನೋಡುತ್ತಾನೆ. ಇನ್ನೊಂದು ಕಡೆ ಚರ್ಚ್ ನಲ್ಲಿ ಐಲ್ಯಾಂಡ್ ನ ನೇತೃತ್ವ ವಹಿಸಿದ ಮಾಲ್ಕಮ್ ಎಂಬ ವ್ಯಕ್ತಿ ಹೊಸದಾಗಿ ಬರುವಂತವರಿಗೆ ಬೋಧನೆಯನ್ನು ನೀಡುತ್ತಿರುತ್ತಾನೆ. ಅವನು ಹೇಳುತ್ತಾನೆ, ಈ ಐಲ್ಯಾಂಡ್ ಅನ್ನು ನಾನು ನನ್ನ ಸ್ನೇಹಿತರಾದ ಫ್ರಾಂಕ್ ಮತ್ತು ಕ್ವೀನ್ ಸ್ಥಾಪನೆ ಮಾಡಿದ್ದು. ಈ ಐಲ್ಯಾಂಡ್ ಗೆ ಬರುವವರು ಎಲ್ಲರೂ ಒಂದೇ. ಇಲ್ಲಿ ಮೇಲು ಕೀಳು ಅನ್ನುವಂಥದ್ದಿಲ್ಲ. ಆ ದೇವರ ಆಶೀರ್ವಾದದೊಂದಿಗೆ ಎಲ್ಲರೂ ತುಂಬಾ ಖುಷಿಯಿಂದ ಇಲ್ಲಿ ಇರಬಹುದು. ಆದರೆ ಆ ದೇವರಿಗೆ ರಕ್ತದ ಬಲಿಯನ್ನು ನೀಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಹಾಗೆ ಅಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು ವಿವರಿಸುತ್ತಾನೆ. ಅವನ ಮಾತು ಮುಗಿಯುತ್ತಿದ್ದಂತೆ ಮಾಲ್ಕನ್, ಫ್ರಾಂಕ್ ಮತ್ತು ಕ್ವೀನ್ ಕೂಡಿ ಹಾಕಿದ್ದ ವ್ಯಕ್ತಿಯ ಹತ್ತಿರ ತೆರಳುತ್ತಾರೆ. ಅವನ ಹತ್ತಿರ ಹಣ ಸಿಗದಿದ್ದನ್ನು ಯೋಚಿಸಿ, ನಾವು ತಪ್ಪಾದ ವ್ಯಕ್ತಿಯನ್ನು ಬಂಧಿಸಿದ್ದೇವೆ ಮತ್ತು ಯಾರೋ ನಮ್ಮ ಐಲ್ಯಾಂಡ್ ಒಳಗೆ ನುಗ್ಗಿದ್ದಾರೆ ಎಂದು ಅವನ ಕುತ್ತಿಗೆಯನ್ನು ಕತ್ತರಿಸಿ ಸಾಯಿಸುತ್ತಾರೆ. ಅದೇ ರಾತ್ರಿ ಥಾಮಸ್ ಐಲ್ಯಾಂಡ್ ನ ರಹಸ್ಯವನ್ನು ಪತ್ತೆ ಹಚ್ಚಲು ಮನೆ ಮನೆಗೆ ತೆರಳುತ್ತಾನೆ. ಅವನಿಗೆ ಅಲ್ಲಿ ವಿಚಿತ್ರವಾದ ಎರಡು ವಿಷಯಗಳು ತಿಳಿದು ಬರುತ್ತದೆ. ಅದೇನೆಂದರೆ ಜನರು ತಮ್ಮ ರಕ್ತವನ್ನು ತೆಗೆದು ಬಾಟಲ್ ನಲ್ಲಿ ತುಂಬುತ್ತಾರೆ ಮತ್ತು ಮಾಲ್ಕನ್ ಮನೆಯ ಕೆಳಗಡೆ ಒಂದು ನಿಗೂಢ ಸ್ಥಳವಿದ್ದು ಮಾಲ್ಕನ್ ಅದರ ಒಳಗಡೆ ಹೋಗುವುದನ್ನು ನೋಡುತ್ತಾನೆ. ಅದನ್ನು ನೋಡಿ ಹಿಂತಿರುಗಿ ತೆರಳುವಾಗ ಫ್ರಾಂಕ್ ನ ಮಗ ಜೆರೆಮಿ ಮತ್ತು ಕ್ವಿನ್ ನ ಮಗಳು ಫಿಫಿಯಾನ್ ಒಟ್ಟಿಗೆ ಸಂಬಂಧ ಇರುವುದು ತಿಳಿಯುತ್ತದೆ. ಥಾಮಸ್ ರೂಮಿಗೆ ತೆರಳುತ್ತಾನೆ. ಅಲ್ಲಿ ಎಲ್ಲಾ ರೂಮಿನ ಬಾಗಿಲಿನ ಎದುರು ಬಾಟಲ್ ನಲ್ಲಿ ರಕ್ತವನ್ನು ತುಂಬಿಸಿ ಇಟ್ಟಿರುವುದನ್ನು ನೋಡುತ್ತಾನೆ. ಮೆಲ್ಲನೆ ಪಕ್ಕದ ರೂಮಿನ ರಕ್ತದ ಬಾಟಲ್ ನಿಂದ ತನ್ನ ಬಾಟಲ್ ಗೆ ಸ್ವಲ್ಪ ರಕ್ತ ತುಂಬಿಸಿ ಬಾಗಿಲಿನ ಎದುರು ಇಡುತ್ತಾನೆ. ಇಟ್ಟು ಒಳಗೆ ಬಂದು ಬೈಬಲ್ ನ ಒಂದು ಪುಟವನ್ನು ಹರಿದು ಅದರಲ್ಲಿ ಊರಿನ ಮ್ಯಾಪ್ ಅನ್ನು ಸಿದ್ಧಪಡಿಸುತ್ತಾನೆ. ಮರುದಿನ ಥಾಮಸ್ ಜೆರೆಮಿಯ ಹತ್ತಿರ ಅವನ ತಂಗಿಯ ಫೋಟೋವನ್ನು ತೋರಿಸಿ ಇವಳನ್ನು ನೋಡಿದ್ಯೆ ಎಂದು ಕೇಳುತ್ತಾನೆ. ಆದರೆ ಜೆರೆಮಿ ಏನು ಗೊತ್ತಿಲ್ಲದ ಹಾಗೆ ನಡೆದುಕೊಳ್ಳುತ್ತಾನೆ. ಆವಾಗ ಜೆರೆಮಿಯ ಸಂಬಂಧದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೇನೆ ಎಂದು ಹೆದರಿಸಿದಾಗ ಅವನು ನಿಜವಾದ ವಿಷಯವನ್ನೆಲ್ಲ ಹೇಳುತ್ತಾನೆ. ಅದೇನೆಂದರೆ ಇಲ್ಲಿನ ದೇವತೆ ಐಲ್ಯಾಂಡ್ ನ ಫಲವತ್ತತೆಯನ್ನು ಕಾಪಾಡುತ್ತಾಳೆ. ಅದಕ್ಕಾಗಿ ಅವಳಿಗೆ ರಕ್ತವನ್ನು ನೀಡಬೇಕಾಗುತ್ತದೆ. ಆದರೆ ಇವಾಗ ಐಲ್ಯಾಂಡ್ ತುಂಬಾ ಸಮಸ್ಯೆ
ಸಮಸ್ಯೆಯನ್ನು ಅನುಭವಿಸುತ್ತಿದೆ. ಇದರಿಂದ ಹೊಸ ಹುಲ್ಲುಗಳು ಹುಟ್ಟುತ್ತಿಲ್ಲ, ಪ್ರಾಣಿಗಳು ಹಾಕುತ್ತಿರುವ ಮರಿಗಳು ಜೀವಂತವಾಗಿ ಇರುವುದಿಲ್ಲ, ಇಲ್ಲಿ ಹುಟ್ಟುವ ಮಕ್ಕಳು ಜೀವಂತವಾಗಿ ಹುಟ್ಟುವುದಿಲ್ಲ. ಹಾಗಾಗಿ ಎಲ್ಲ ವಸ್ತುಗಳನ್ನು ಹೊರಗಡೆಯಿಂದ ತರಬೇಕಾಗುತ್ತದೆ. ಅದಕ್ಕಾಗಿ ತುಂಬಾ ಹಣ ಬೇಕಾಗುತ್ತದೆ. ಅದರಿಂದ ನಿನ್ನ ತಂಗಿ ಜೆನಿಫರ್ಳನ್ನು ಅಪಹರಿಸಿಕೊಂಡು ಇಲ್ಲಿಗೆ ತಂದಿದ್ದಾರೆ ಎನ್ನುತ್ತಾನೆ. ಥಾಮಸ್ ಅವನ ಹತ್ತಿರ ನಿನ್ನ ಸಂಬಂಧದ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ, ಆದರೆ ನೀನು ನನಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡಬೇಕಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ಸಮಯದಲ್ಲಿ ಮಾಲ್ಕನ್ ಹೊಸದಾಗಿ ಆಗಮಿಸಿದ ಎಲ್ಲ ವ್ಯಕ್ತಿಗಳನ್ನು ಪರಿಶೀಲಿಸಲು ಚರ್ಚ್ಗೆ ಕರೆಯುತ್ತಾನೆ. ಮಾಲ್ಕನ್ ಮೊದಲು ಐಲ್ಯಾಂಡ್ ನ ರೂಲ್ಸ್ ಮತ್ತು ಬೈಬಲ್ ನ ಬಗ್ಗೆ ಕೇಳುತ್ತಾನೆ, ಆದರೆ ಥಾಮಸ್ಗೆ ಅದರ ಬಗ್ಗೆ ಏನು ತಿಳಿದಿರುವುದಿಲ್ಲ. ಥಾಮಸ್ ಮುಂಜಾಗ್ರತೆಗೆ ಜೋಬಿನ ಒಳಗಡೆ ಚಾಕುವನ್ನು ಇಟ್ಟುಕೊಂಡಿರುತ್ತಾನೆ. ಆ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ವ್ಯಕ್ತಿ ಮಾಲ್ಕನ್ ಮೇಲೆ ಚಾಕುವನ್ನು ಚುಚ್ಚಲು ಹೊರಡುತ್ತಾನೆ. ಆವಾಗ ಥಾಮಸ್ ಅಡ್ಡ ತಡೆಯುತ್ತಾನೆ. ಆ ಸಮಯದಲ್ಲಿ ಥಾಮಸ್ಗೆ ಚಾಕುವಿನಿಂದ ಇರಿತವಾಗುತ್ತದೆ. ಮಾಲ್ಕನ್ ಕಾವಲುಗಾರರಿಂದ ಕೊಲೆ ಮಾಡಲು ಬಂದ ಆ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ಥಾಮಸ್ಗೆ ಗಾಯವಾದ್ದರಿಂದ ಮಾಲ್ಕನ್ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ತನ್ನ ಮಗಳಾದ ಆಂಡ್ರಿಯಾ ಹತ್ತಿರ ಅವನಿಗೆ ಚಿಕಿತ್ಸೆ ನೀಡಲು ಹೇಳುತ್ತಾನೆ. ಮಾಲ್ಕನ್ ಚಾಕುವಿನಿಂದ ತನ್ನ ಕೈ ರಕ್ತವನ್ನು ಮುಷ್ಟಿಗಟ್ಟಿಸಿ, ನಿನಗೆ ಧನ್ಯವಾದ ನನ್ನ ಪ್ರಾಣವನ್ನು ಉಳಿಸಿದ್ದಕ್ಕೆ ಎಂದು ಹೇಳುತ್ತಾನೆ. ಆ ರಾತ್ರಿ ಮಾಲ್ಕನ್ ಹೊಸದಾಗಿ ಆಗಮಿಸಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಜೆನಿಫರ್ಳನ್ನು ಕರೆದುಕೊಂಡು ಊರನ್ನು ಸುತ್ತುತ್ತಾ, ನೀನು ಹೊರಗೆ ಬಾರದಿದ್ದರೆ ನಿನ್ನ ತಂಗಿಯನ್ನು ಸಾಯಿಸಬೇಕಾಗುತ್ತದೆ ಎಂದು ಹೆದರಿಸುತ್ತಾನೆ. ಆದರೆ ಇದನ್ನೆಲ್ಲ ನೋಡಿದ ಥಾಮಸ್ ಸಂಕಟಗೊಂಡರೂ ಅವರ ಎದುರು ಬರುವುದಿಲ್ಲ. ಹೀಗೆ ರಾತ್ರಿ ಕಳೆಯುತ್ತದೆ. ಮರುದಿನ ಜೆನಿಫರ್ಳನ್ನು ಊರಿನ ಮಧ್ಯೆ ಕಟ್ಟಿ ಹಾಕಿ ಕಾವಲುಗಾರರನ್ನು ಬಿಟ್ಟಿರುತ್ತಾರೆ. ಅಲ್ಲಿನ ಮಕ್ಕಳು ಜೆನಿಫರ್ಳನ್ನು ಆಟದ ಗೊಂಬೆಯಾಗಿ ಆಟವಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಬರುವ ಆಂಡ್ರಿಯಾ ಅವಳಿಗೆ ಊಟ ತರುತ್ತಾಳೆ ಮತ್ತು ಅಲ್ಲಿದ್ದ ಮಕ್ಕಳನ್ನು ಓಡಿಸುತ್ತಾಳೆ. ಮಾಲ್ಕನ್ ಮತ್ತು ಕ್ವಿನ್ ಅನ್ನುಕೊಳ್ಳುತ್ತಾರೆ, ಈ ರಾತ್ರಿ ಎಲ್ಲ ಹೊಸದಾಗಿ ಬಂದವರು ಹಬ್ಬದಲ್ಲಿ ಇರುತ್ತಾರೆ. ಆ ಸಮಯ ನೋಡಿ ಅವರ ರೂಮ್ ಅನ್ನು ತನಿಖೆ ನಡೆಸೋಣ ಎಂದು ನಿರ್ಧರಿಸುತ್ತಾರೆ. ಥಾಮಸ್ ಆ ರಾತ್ರಿ ಜೆರೆಮಿಯ ಸಹಾಯದಿಂದ ಆ ನಿಗೂಢವಾದ ಸ್ಥಳದ ಒಳಗೆ ನುಗ್ಗುತ್ತಾನೆ. ಇನ್ನೊಂದು ಕಡೆ ಮಾಲ್ಕನ್ ಮತ್ತು ಕ್ವಿನ್ ಎಲ್ಲ ರೂಮಿನ ಒಳಗಡೆ ಹುಡುಕುತ್ತಾರೆ. ಆವಾಗ ಥಾಮಸ್ ರೂಮಿನಲ್ಲಿ ಊರಿನ ಮ್ಯಾಪ್ ಅನ್ನು ರಚಿಸಿರುವ ಪುಟ ಸಿಗುತ್ತದೆ. ಇದರಿಂದ ಅವರಿಗೆ ತಿಳಿಯುತ್ತದೆ ಆ ವ್ಯಕ್ತಿಯೇ ಥಾಮಸ್ ಮತ್ತು ಅವನು ಆ ನಿಗೂಢವಾದ ಸ್ಥಳಕ್ಕೆ ಹೋಗಿದ್ದಾನೆ ಎಂದು. ಹಾಗಾಗಿ ಮಾಲ್ಕನ್ ಮತ್ತು ಕ್ವಿನ್ ಆ ಸ್ಥಳದ ಮುಂಭಾಗಕ್ಕೆ ಹೋಗಿ ಕಾವಲು ಕಾಯುತ್ತಾರೆ. ಫ್ರಾಂಕ್ ಅದರ ಒಳಗಡೆ ಹೋಗುತ್ತಾನೆ. ಇದನ್ನೆಲ್ಲ ಆಂಡ್ರಿಯಾ ನೋಡುತ್ತಿರುತ್ತಾಳೆ. ಥಾಮಸ್ ಯಾವ ಕಡೆಯಿಂದಲೂ ತಪ್ಪಿಸಿಕೊಳ್ಳಲು ಆಗದೆ ಆ ನಿಗೂಢ ಸ್ಥಳದ ರಕ್ತ ತುಂಬಿದ ಒಂದು ಹೊಂಡದಲ್ಲಿ ಅವಿತುಕೊಳ್ಳುತ್ತಾನೆ. ಆ ಸಮಯದಲ್ಲಿ ರಕ್ತದಲ್ಲಿ ತುಂಬಿಕೊಂಡು ವಿಕೃತ ತೋರುವ ಒಂದು ಹೆಂಗಸು ಅವನನ್ನು ಬೆನ್ನಟ್ಟಿಸಿಕೊಂಡು ಬರುತ್ತಾಳೆ. ಇದರಿಂದ ಹೆದರಿಕೊಂಡ ಥಾಮಸ್ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಒಂದು ಕಡೆ ಬರುತ್ತಾನೆ. ಅಲ್ಲಿ ಅವನಿಗೆ ದೇವತೆಗಳಿಗೆ ಸರಿ ಹೊಂದುವ ಕೆಲವು ಚಿಹ್ನೆಗಳು ಕಾಣಲು ಸಿಗುತ್ತದೆ. ಇನ್ನೊಂದು ಕಡೆ ಮಾಲ್ಕನ್ಗೆ ಥಾಮಸ್ ಸಿಗದ ಕಾರಣ ಅವನು ನಿಗೂಢ ಸ್ಥಳದಲ್ಲಿ ಬಂದಿಯಾಗಿ ಇಟ್ಟುಕೊಂಡಿರುವ ಅವರ ದೇವತೆಯ ಹತ್ತಿರ ಬರುತ್ತಾನೆ. ಆ ದೇವತೆಯನ್ನು ಕಾವಲು ನಿಲ್ಲಲು ಗ್ರಿಂಡರ್ ಎಂಬ ಭಯಾನಕ ವ್ಯಕ್ತಿಯನ್ನು ನಿಲ್ಲಿಸಿರುತ್ತಾರೆ. ಆ ಸಮಯದಲ್ಲಿ ಗ್ರಿಂಡರ್ ಜೆನಿಫರ್ಳನ್ನು ಎಳೆದುಕೊಂಡು ಬಂದು ನೇತು ಹಾಕಿಸಿ ಬಿಡುತ್ತಾನೆ. ಥಾಮಸ್ ಆ ರಾತ್ರಿ ಪೂರ್ತಿ ಅಲ್ಲೇ ಕಳೆದು ಬಿಡಬೇಕಾಗುತ್ತದೆ. ಬೆಳಿಗ್ಗೆ ಆಗುತ್ತಿದ್ದಂತೆ ಥಾಮಸ್ನ ಎದುರು ಆಂಡ್ರಿಯಾ ನಿಂತಿರುತ್ತಾಳೆ. ಅವಳಿಗೆ ಇಲ್ಲಿರುವ ವಿಷಯ ತಿಳಿದಿದ್ದರಿಂದ ಅವನಿಗೆ ಬಟ್ಟೆಯನ್ನು ತಂದು ಕೊಡುತ್ತಾಳೆ. ಆಂಡ್ರಿಯಾ ಅವನ ಬಗ್ಗೆ ಕೇಳುತ್ತಾಳೆ. ಹಾಗಾಗಿ ಥಾಮಸ್ ಅವನ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ನಾನು ನನ್ನ ತಂಗಿಯನ್ನು ಹುಡುಕಿಕೊಂಡು ಬಂದಿದ್ದೇನೆ. ನಿಮ್ಮವರು ಹಣಕ್ಕಾಗಿ ನನ್ನ ತಂಗಿಯನ್ನು ಅಪಹರಿಸಿಕೊಂಡು ಬಂದಿದ್ದಾರೆ ಎನ್ನುತ್ತಾನೆ. ಆಂಡ್ರಿಯಾ ಒಬ್ಬಳು ಒಳ್ಳೆ ಮನಸ್ಸಿನ ಹುಡುಗಿಯಾಗಿದ್ದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಇನ್ನೊಂದು ಕಡೆ ಜೆರೆಮಿ ಮತ್ತು ಫಿಫಿಯಾನ್ ಒಟ್ಟಿಗೆ ಸೇರಿರುತ್ತಾರೆ. ಆವಾಗ ಫಿಫಿಯಾನ್ ಹೇಳುತ್ತಾಳೆ, ನಾನು ಗರ್ಭಿಣಿಯಾಗಿದ್ದೀನಿ ಎಂದು. ಅವರು ಒಟ್ಟಿಗೆ ಸೇರಿ ಈ ಊರಿನಿಂದ ತಪ್ಪಿಸಿಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಹಾಗೆ ತುಂಬಾ ಖುಷಿಗೊಂಡಿದ್ದ ಜೆರೆಮಿ ಅವಳನ್ನು ಅಲ್ಲೇ ಬಿಟ್ಟು ಅವಳಿಗೆ ಏನು ತರಲು ತೆರಳುತ್ತಾನೆ. ಇದನ್ನೆಲ್ಲ ದೂರದಿಂದ ತಿಳಿದುಕೊಂಡ ಫಿಫಿಯನ್ ತಂದೆ ಕ್ವಿನ್ ಅವಳಿಗೆ ಮಗುವನ್ನು ತೆಗೆಸಿಬಿಡು ಎನ್ನುತ್ತಾಳೆ. ಅದಕ್ಕೆ ಒಪ್ಪಿಕೊಳ್ಳದ ಫಿಫಿಯನ್ ಅವಳನ್ನು ಹೊಡೆದು ಸಾಯಿಸುತ್ತಾನೆ. ಅದೇ ಸಮಯದಲ್ಲಿ ಏನು ತರಲು ಹೋಗಿದ್ದ ಜೆರೆಮಿ ಅಲ್ಲಿಗೆ ಬರುತ್ತಾನೆ. ಫಿಫಿಯನ್ ಸತ್ತಿರುವುದನ್ನು ನೋಡಿದಾಗ ತುಂಬಾ ಕೋಪಗೊಳ್ಳುತ್ತಾನೆ. ಕ್ವಿನ್ ಮೇಲೆ ಎಗರಿ ಹೊಡೆಯುತ್ತಾನೆ. ಕ್ವಿನ್ ಗಾಯಗೊಳ್ಳುತ್ತಾನೆ. ಆ ಸಮಯದಲ್ಲಿ ಕ್ವಿನ್ ಹೊರಗೆ ಬಂದು ಎಲ್ಲರ ಹತ್ತಿರ ಅವನು ನನ್ನ ಮಗಳನ್ನು ಕೊಂದಿದ್ದಾನೆ ಎಂದು ಅವನ ಮೇಲೆ ಅಪವಾದನೆ ಮಾಡುತ್ತಾನೆ. ಇದನ್ನೆಲ್ಲ ತಿಳಿದ ಜೆರೆಮಿ ಅಲ್ಲಿಂದ ತಪ್ಪಿಸಿಕೊಂಡು ಥಾಮಸ್ ಮತ್ತು ಆಂಡ್ರಿಯಾ ಹತ್ತಿರ ಬರುತ್ತಾನೆ. ಅವನನ್ನು ಬೆನ್ನಟ್ಟಿಸಿಕೊಂಡು ಬಂದ ಕಾವಲುಗಾರರು ಅವರೆಲ್ಲರನ್ನು ಹಿಡಿದುಕೊಂಡು ಬರುತ್ತಾರೆ. ಕ್ವಿನ್ ಊರಿನ ಎಲ್ಲ ಜನರ ಎದುರು ಜೆರೆಮಿಯನ್ ಅನ್ನು ಕ್ರೂರವಾಗಿ ಹಿಂಸಿಸಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಬರುವ ಮಾಲ್ಕನ್ ಮತ್ತು ಫ್ರಾಂಕ್ ಜೆರೆಮಿ ಸತ್ತಿರುವುದನ್ನು ನೋಡಿ ಫ್ರಾಂಕ್ ತುಂಬಾ ಅಳುತ್ತಾನೆ ಮತ್ತು ಕ್ವಿನ್ ಮೇಲೆ ಕೂಗಾಡುತ್ತಾನೆ. ಮಾಲ್ಕನ್ ಕ್ವಿನ್ ವಿರುದ್ಧ ಮಾತನಾಡುತ್ತಿದ್ದಂತೆ ಕ್ವಿನ್ ಮಾಲ್ಕನ್ ಮೇಲೆ ತಪ್ಪಾದ ಅಪವಾದನೆಯನ್ನು ಹಾಕುತ್ತಾನೆ.
ಅದೇನೆಂದರೆ ಥಾಮಸ್ನೊಡನೆ ಮಾಲ್ಕನ್ ಸೇರಿಕೊಂಡಿದ್ದಾನೆ ಎಂದು. ಅದಕ್ಕಾಗಿ ಇದು ಸುಳ್ಳಾದರೆ ಸಾಬೀತು ಮಾಡಲು ಮಾಲ್ಕನ್ಗೆ ಥಾಮಸ್ನನ್ನು ಕೊಲ್ಲಲು ಹೇಳುತ್ತಾನೆ. ಹಾಗಾಗಿ ಮಾಲ್ಕನ್ ಥಾಮಸ್ನನ್ನು ಸಾಯಿಸಲು ಮುಂದಾದಾಗ ಗುಂಡಿನ ಸದ್ದು ಕೇಳಿ ಬರುತ್ತದೆ. ನೋಡುವಾಗ ಫ್ರಾಂಕ್ ಗನ್ ಅನ್ನು ಹಿಡಿದುಕೊಂಡು ನಿಗೂಢ ಸ್ಥಳದಲ್ಲಿರುವ ದೇವತೆಯನ್ನು ಕೊಲ್ಲುತ್ತೇನೆ ಎಂದು ಅಲ್ಲಿಂದ ಓಡಿ ಹೋಗುತ್ತಾನೆ. ಮಾಲ್ಕನ್ ಮತ್ತು ಕ್ವಿನ್ ಅವನನ್ನು ಹಿಂಬಾಲಿಸುತ್ತಾರೆ. ಸೆರೆಯಲ್ಲಿದ್ದ ಥಾಮಸ್ ಅಲ್ಲಿರುವ ಕಾವಲುಗಾರರನ್ನು ಹೊಡೆದು ಕೆಳಗುರುಳಿಸುತ್ತಾನೆ. ಅವನು ಕೂಡ ಫ್ರಾಂಕ್ ನ ಹಿಂದೆ ಓಡುತ್ತಾನೆ. ಫ್ರಾಂಕ್ ಓಡಿ ನಿಗೂಢ ಸ್ಥಳದ ಬಾಗಿಲು ತೆಗೆದು ಒಳಗಡೆ ಹೋಗುತ್ತಿದ್ದಂತೆ ಅಲ್ಲಿ ಕಾಯುತ್ತಿರುವ ಗ್ರಿಂಡರ್ ಅವನನ್ನು ಕೊಲ್ಲುವುದನ್ನು ಹಿಂದೆಯಿಂದ ಬಂದ ಥಾಮಸ್ ನೋಡುತ್ತಾನೆ. ಥಾಮಸ್ ಅಲ್ಲೇ ಇದ್ದ ಇನ್ನೊಂದು ನಿಗೂಢ ಜಾಗದಿಂದ ಒಳಗಡೆ ಪ್ರವೇಶಿಸುತ್ತಾನೆ. ಅಲ್ಲಿಗೆ ಬರುವ ಕ್ವಿನ್ ಮತ್ತು ಮಾಲ್ಕನ್ ಅವರಿಬ್ಬರ ಮಧ್ಯೆ ಜಗಳವಾಗುತ್ತದೆ. ಕ್ವಿನ್ ಗನ್ ನಿಂದ ಮಾಲ್ಕನ್ ಗೆ ಶೂಟ್ ಮಾಡುತ್ತಾನೆ. ಅದು ಅವನ ಭುಜಕ್ಕೆ ತಗುಲುತ್ತದೆ. ಇದನ್ನೆಲ್ಲ ನೋಡುತ್ತಿದ್ದ ಥಾಮಸ್ ಸುಮ್ಮನೆ ಕೂತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಥಾಮಸ್ ಮೆಲ್ಲಗೆ ಮುಂದಕ್ಕೆ ಹೆಜ್ಜೆ ಇಡಲು ಪ್ರಾರಂಭಿಸುತ್ತಾನೆ. ಮುಂದೆ ಹೋದಾಗ ಗ್ರಿಂಡರ್ ಒತ್ತಾಯವಾಗಿ ದೇವತೆಗೆ ರಕ್ತವನ್ನು ಕುಡಿಸುತ್ತಾ ಇರುತ್ತಾನೆ. ಅಲ್ಲೇ ಜೆನಿಫರ್ ಬಿದ್ದಿರುತ್ತಾಳೆ. ಥಾಮಸ್ ಅಲ್ಲಿಗೆ ಬಂದು ಅವಳನ್ನು ಬಿಡಿಸುತ್ತಾನೆ. ಅವಳನ್ನು ಹೊರಗಡೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಹಿಂದೆಯಿಂದ ಬಂದ ಗ್ರಿಂಡರ್ ಅವನ ತಲೆಗೆ ಹೊಡೆದು ಜ್ಞಾನ ತಪ್ಪಿಸುತ್ತಾನೆ. ಥಾಮಸ್ ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡು ನೋಡುವಾಗ ಒಂದು ಟೇಬಲ್ ನ ಮೇಲೆ ಕಟ್ಟಿಂಗ್ ಮೆಷಿನ್ ನಲ್ಲಿ ಕೊಲ್ಲಲು ಪ್ರಯತ್ನಿಸುತ್ತಿರುತ್ತಾನೆ. ಆ ಸಮಯದಲ್ಲಿ ಥಾಮಸ್ ನ ಬೆರಳುಗಳು ತುಂಡಾದರೂ ಗ್ರಿಂಡರ್ ನ ಎದುರು ಹೋರಾಟ ನಡೆಸಿ ಗ್ರಿಂಡರ್ ನನ್ನು ಕೊಲ್ಲುತ್ತಾನೆ. ಅಲ್ಲೇ ಬಳ್ಳಿಯ ರೂಪದಲ್ಲಿ ಇದ್ದ ದೇವತೆ ಅವನ ಹತ್ತಿರ ಹೇಳುತ್ತಾಳೆ, ನನ್ನನ್ನು ಈ ನರಕದಿಂದ ಮುಕ್ತಿ ಮಾಡು ಎಂದು ಕೇಳಿಕೊಳ್ಳುತ್ತಾಳೆ. ಹಾಗಾಗಿ ಥಾಮಸ್ ಬೆಂಕಿ ನೀಡಿ ಪೂರ್ತಿ ನಿಗೂಢವಾದ ಸ್ಥಳವನ್ನೇ ನಾಶ ಮಾಡುತ್ತಾನೆ. ಜೆನಿಫರ್ ಮತ್ತು ಆಂಡ್ರಿಯಳನ್ನು ಕ್ವಿನ್ ಬಂಧಿಸಿಟ್ಟಿರುತ್ತಾನೆ. ಆ ಸಮಯದಲ್ಲಿ ಹಿಂದೆಯಿಂದ ಬಂದ ಥಾಮಸ್ ಕ್ವಿನ್ ನ ಎದೆಗೆ ಚಾಕುವಿನಿಂದ ಚುಚ್ಚಿ ಕೆಳಗುರುಳಿಸುತ್ತಾನೆ. ಸರಪಳಿಯಿಂದ ಕಟ್ಟಿ ಹಾಕಿದ್ದ ಆಂಡ್ರಿಯಾ ಮತ್ತು ಜೆನಿಫರ್ ಸರಪಳಿಯನ್ನು ಕಿತ್ತುಕೊಂಡು ಕ್ವಿನ್ ನ ಕುತ್ತಿಗೆಗೆ ಬಿಗಿಯಾಗಿ ಎಳೆಯುತ್ತಿದ್ದಂತೆ ಕ್ವಿನ್ ಸಾಯುತ್ತಾನೆ. ಹೇಗೋ 3 ಜನ ಅಲ್ಲಿಂದ ಓಡುತ್ತಾ ತಪ್ಪಿಸಿಕೊಂಡು ಬರುತ್ತಾರೆ. ಆದರೆ ಥಾಮಸ್ ಓಡುತ್ತಾ ಇರುವಾಗ ಕೆಳಗೆ ಬೀಳುತ್ತಾನೆ. ಏಕೆಂದರೆ ಅವನು ತುಂಬಾ ಗಾಯಗೊಂಡು ಅವನ ಪರಿಸ್ಥಿತಿ ಹದಗೆಟ್ಟಿರುತ್ತದೆ. ಜೆನಿಫರ್ ಅವನನ್ನು ಕರೆದುಕೊಂಡು ಹೋಗಲು ತುಂಬಾ ಒದ್ದಾಡುತ್ತಾಳೆ. ಆದರೆ ಆಗುವುದಿಲ್ಲ. ಥಾಮಸ್ ಜೆನಿಫರ್ ಅಳನ್ನು ಹೇಗೋ ಒಪ್ಪಿಸಿ ಅವರನ್ನು ಹೊರಟು ಹೋಗಲು ಹೇಳುತ್ತಾನೆ. ಇತ್ತ ಜೆನಿಫರ್ ಅಳುತ್ತಾ ಬೋಟಿನ ಮುಖಾಂತರ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಇತ್ತ ಬಿದ್ದಿದ್ದ ಥಾಮಸ್ ನ ಹತ್ತಿರ ಗಾಯಗೊಂಡಿದ್ದ ಮಾಲ್ಕನ್ ಬರುತ್ತಾನೆ. ಥಾಮಸ್ ಬಿದ್ದಿರುವಾಗ ಅವನ ರಕ್ತವು ಕೆಳಗಡೆ ಬೀಳುತ್ತಿದ್ದಂತೆ ಅಲ್ಲಿ ಹುಲ್ಲುಗಳು ಬೆಳೆಯುವುದನ್ನು ಮಾಲ್ಕನ್ ನೋಡಿ ತುಂಬಾ ಖುಷಿಗೊಳ್ಳುತ್ತಾನೆ. ಇದರಿಂದ ತಿಳಿಯುತ್ತದೆ ವೆಲ್ಸ್ ಐಲ್ಯಾಂಡ್ ನ ಮುಂದಿನ ದೇವರು ಥಾಮಸ್ ಎಂದು.